ಪ್ರದೂಷ್ ಆಪ್ತ ಕಾರ್ತಿಕ್ಕಿಗೂ ಕೂಡ ಕಾಕಿ ಪಡೆ ಡ್ರಿಲ್ ಮಾಡಿದೆ. ಪ್ರದೂಷ್ ಆಪ್ತ ಕಾರ್ತಿಕ್ ಈತ ಶಾಸಕರೊಬ್ಬರ ಡ್ರೈವರ್ ಕೂಡ ಹೌದು. ಕಾರ್ತಿಕ್ ಪುರೋಹಿತ್ 2 ಬಾರಿ ಹೇಳಿಕೆಯನ್ನ ದಾಖಲಿಸಿರುವಂತದ್ದು ಪೊಲೀಸ್ ಅಧಿಕಾರಿಗಳು. ಈ ಹಿಂದೆನೂ ಕೂಡ ವಿಚಾರಣೆಯನ್ನು ಮಾಡಿದ್ರು, ಈಗ ಮತ್ತೊಮ್ಮೆ ವಿಚಾರಣೆಯನ್ನು ಮಾಡಿದ್ದಾರೆ. ಕೊಲೆ ದಿನ ಪ್ರದೂಷ್ನನ್ನ ಪಿಕ್ ಮಾಡಿದ್ದಂತ ಕಾರ್ತಿಕ್ ಕೊಲೆ ಆಯ್ತಲ್ಲ, ಅದಾದ ನಂತರ ಪ್ರದೂಷ್ನನ್ನ ಪಿಕ್ ಮಾಡಿದ್ದ ಕಾರ್ತಿಕ್ ಪ್ರದೂಷ್ಗೆ ಸ್ನೇಹಿತ ಆಗ್ಬೇಕಂತೆ. ತನ್ನ ಕಾರ್ನಲ್ಲಿ ಗಿರಿನಗರಕ್ಕೆ ಕರೆ ತಂದಿದ್ದ ಕಾರ್ತಿಕ್. ತನ್ನ ಕಾರ್ನಲ್ಲೇ ಪ್ರದೂಷ್ ಅಂಡ್ ಟೀಮ್ನ ಕರ್ಕೊಂಡ್ಬಂದಿದ್ದಂಥದ್ದು. ನನಗೆ ಕೊಲೆ ಬಗ್ಗೆ ಪ್ರದೂಷ್ ಏನು ಹೇಳಿಲ್ಲ, ಪ್ರದೂಷ್ ನಾರ್ಮಲ್ ಆಗಿಯೇ ಇದ್ದ ಅಂತ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಕಾರ್ತಿಕ್. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ನಂಗೇನು ಗೊತ್ತಿಲ್ಲ, ಪ್ರದೂಷ್ ನನ್ನ ಬಳಿ ಕೊಲೆಯ ವಿಚಾರವನ್ನ ಪ್ರಸ್ತಾಪನೆ ಮಾಡಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾರ್ತಿಕ್. ಮೊನ್ನೆ ವಿಚಾರಣೆಯನ್ನು ಮಾಡಲಾಯಿತು, ಅಂದರೆ 1 ವಾರದ ಹಿಂದೆನೂ ಕೂಡ ವಿಚಾರಣೆ ಆಗಿತ್ತು ಕಾರ್ತಿಕ್ ಪುರೋಹಿತದು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಚಾರಣೆಯನ್ನು ಮಾಡಲಾಗಿತ್ತು. ಇವತ್ತು ಮತ್ತೆ ವಿಚಾರಣೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೆಲ್ಪ್ ಮಾಡಲಾಗಿತ್ತು ಪ್ರದೂಷ್ಗೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡಲಾಗಿದೆ. ನಿಂಗೇನಾದರೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಮಾಹಿತಿ ಇತ್ತಾ? ಬಿಕಾಸ್ ಕೊಲೆ ಆದ ನಂತರ ಪಿಕ್ ಮಾಡಿದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದು ಕೊಲೆ ಆದಾಗ ಎಂಥ ವ್ಯಕ್ತಿಯ ಮುಖದಲ್ಲಾದರೂ ಕೂಡ ಒಂದು ಟೆನ್ಷನ್ ಇರುತ್ತೆ, ಬೆವರು ಕಿತ್ಕೊಳ್ತಾ ಇರುತ್ತೆ ಭಯಕ್ಕೆ. ಈ ಟೈಮ್ನಲ್ಲಿ ಆತ ಹೇಗಿದ್ದ, ನಿನ್ನ ಹತ್ರ ಏನಾದರೂ ಹೇಳಿದ್ನಾ, ಆತ ನಾರ್ಮಲ್ ಆಗಿದ್ನಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಹೌದು, ನಾರ್ಮಲ್ ಆಗಿದ್ದ, ನನಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಏನು ಹೇಳಿಲ್ಲ ಅಂತ ಕಾರ್ತಿಕ್ ಉತ್ತರವನ್ನು ಕೊಟ್ಟಿರೋದಂತೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಪ್ರತಿ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಸಿಸಿಟಿವಿ ದೃಶ್ಯಗಳು ಸಾಕ್ಷ್ಯಗಳಾಗಿ ಪರಿಗಣನೆ ಆಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸಿಸಿಟಿವಿ ದೃಶ್ಯಾವಳಿಗಳಿದ್ದಾವಲ್ಲ, ಅದು ಯಾರೋ ಕತೆ ಕಟ್ಟಕ್ಕಾಗಲ್ಲ. ಅದರಲ್ಲಿ ಏನಿದೆ ಅದನ್ನೇ ಸಾಕ್ಷಿಗಳಾಗಿ ನೋಡ್ತಾರೆ, ಅದೇ ಸಾಕ್ಷಿ. ಯಾಕಂದ್ರೆ ಅಲ್ಲಿ ಏನಾಗಿದೆ ಅನ್ನುವಂಥದ್ದಕ್ಕೆ ಅದು ವಿಡಿಯೋ ರೆಕಾರ್ಡ್. ಸೊ ಹೀಗಾಗಿ ಅದು ತುಂಬಾ ಇಂಪಾರ್ಟೆಂಟು. ಈ ಒಂದು ಪ್ರಕರಣದಲ್ಲಿ 33 ಸಿಸಿಟಿವಿ ದೃಶ್ಯಾವಳಿಗಳನ್ನ ಪೊಲೀಸರು ಆಲ್ರೆಡಿ ಸಂಗ್ರಹ ಮಾಡಿದ್ದಾರೆ. ದರ್ಶನ್ಗೆ ಉಳ್ಳಾಗಿರುವಂತ ಸಿಸಿಟಿವಿ ದೃಶ್ಯಾವಳಿಗಳು. ಹಾಗಾದ್ರೆ ಎಲ್ಲೆಲ್ಲಿ ಸಿಸಿಟಿವಿಯನ್ನ ಸಂಗ್ರಹಿಸಲಾಗಿದೆ ದೃಶ್ಯಾವಳಿಗಳನ್ನ? ಸ್ವಾಮಿ ಕಿಡ್ನಾಪ್ ಆಗಿದ್ದಂತ ಸಿಸಿಟಿವಿ ದೃಶ್ಯ, ಕೊಲೆಗೂ ಮುನ್ನ ಪಾರ್ಟಿ ಮಾಡಿದಂತ ಟೀಮ್ ಅದರ ದೃಶ್ಯಾವಳಿ, ರೆಸ್ಟೋರೆಂಟ್ ಹಾಗೆ ಶೆಡ್ ನಡುವಿನ ಸಿಸಿಟಿವಿ ದೃಶ್ಯಾವಳಿ, ಪಟ್ಟಣಗೆರೆ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿ, ಇದೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಟೋಟಲ್ ಈ ಪ್ರಕರಣದಲ್ಲಿ 33 ಸಿಸಿಟಿವಿ ದೃಶ್ಯಾವಳಿಗಳು ಸಿಕ್ಕಿರುವಂಥದ್ದು ಪೊಲೀಸರಿಗೆ. ಅಂದರೆ ದರ್ಶನ್ ಮನೆಗೆ ಹೋಗಿದ್ದಂಥ ಸಂದರ್ಭ, ಪವಿತ್ರ ಗೌಡ ಮನೆಗೆ ಹೋಗಿದ್ದಂಥ ಸಂದರ್ಭ, ಅವ್ರ ಮನೆಯಿಂದ ಹೊರಟಿದ್ದಂಥ ಸಂದರ್ಭ, ಎಲ್ಲಿಂದ ಶುರು ಆಗುತ್ತಪ್ಪ ಇದು ಅಂದರೆ ಎವಿಡೆನ್ಸ್ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ ಅಂದರೆ, ಫಸ್ಟ್ ರೇಣುಕಾಸ್ವಾಮಿ ಕಿಡ್ನಾಪ್ ಆಗ್ತಾನಲ್ಲ, ಚಿತ್ರದುರ್ಗದಿಂದ ಫಾರ್ಮಸಿಯಿಂದ ಕಿಡ್ನಾಪ್ ಆಗ್ತಾನಲ್ಲ, ಅದಾದ್ಮೇಲೆ ಚಿತ್ರದುರ್ಗದ ಔಟ್ಸ್ಕರ್ಟ್ಸ್ಗೆ ಕರ್ಕೊಂಡ್ಬರಲಾಗುತ್ತಲ್ಲ ಆಟೋದಲ್ಲಿ, ಅದೊಂದು ದೃಶ್ಯಾವಳಿ. ಅಲ್ಲಿಂದ ETOಸ್ನಲ್ಲಿ ಕರ್ಕೊಂಡು ಬರಲಾಗುತ್ತಲ್ಲ ಬೆಂಗಳೂರಿಗೆ, ಅದೊಂದು ಸಿಸಿಟಿವಿ ದೃಶ್ಯಾವಳಿಗೆ. ಅದಾದ ನಂತರ ಏನೇನೆಲ್ಲ ಬೆಳವಣಿಗೆಗಳಾಯಿತು, ಪಟ್ಟಣಗೆರೆ ಶೆಡ್ನಲ್ಲೂ ಕೂಡ ಸಿಸಿಟಿವಿಗಳಿದ್ದಾವೆ, ಅದರ ದೃಶ್ಯಾವಳಿ. ಆಮೇಲೆ ಯಾವ ಕಾರಲ್ಲಿ ಬಂದರು ಅದರ ದೃಶ್ಯಾವಳಿ, ಯಾವ ಕಾರಲ್ಲಿ ಹೋದ್ರು, ಯಾವ ಕಾರಲ್ಲಿ ಮೃತದೇಹವನ್ನು ಸಾಗಿಸಿದ್ರು, ಎಲ್ಲಿ ಬಿಸಾಕಲಾಯಿತು ಮೃತದೇಹವನ್ನು, ಅದಾದಮೇಲೆ ಯಾರು ಎಷ್ಟೊತ್ತಿಗೆ ಮನೆಯಿಂದ ಹೊರಟರು, ಆಮೇಲೆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗಕ್ಕೆ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಯಾರೆಲ್ಲಿದ್ರು. ಅಂದರೆ ಸ್ಟೋನಿ ಬ್ರೂಕ್ ಇದೆಯಲ್ಲ, ಇದು ವಿನಯ್ ಮಾಲೀಕತ್ವದ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್, ಅಲ್ಲಿ ಇವ್ರು ಪಾರ್ಟಿ ಮಾಡ್ತಾ ಇದ್ರಲ್ಲ, ಅದರ ದೃಶ್ಯಾವಳಿಗಳು ಕೂಡ ಇದಾವೆ. ಸೊ ಹೀಗಾಗಿ ಇವೆಲ್ಲವನ್ನು ಕೂಡ ಸಾಕ್ಷ್ಯಗಳಾಗಿ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಜೈಲಿನಲ್ಲಿರುವಂಥ ಪವಿತ್ರ ಗೌಡಗೆ ಅನಾರೋಗ್ಯ ಕಾಡ್ತಾ ಇದೆಯಂತೆ. ಜೈಲಿನ ಆಸ್ಪತ್ರೆಯಲ್ಲೇ ಪವಿತ್ರ ಗೌಡಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಂಬರ್ 1 ಪವಿತ್ರ, ಆಕೆಗೆ ಅನಾರೋಗ್ಯ ಅಂತೆ. ಈಗ ದರ್ಶನ್ ಸಿಟ್ಟಿನಿಂದ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾಳಂತೆ ಪವಿತ್ರ. ದರ್ಶನ್ ನಾನಂತೂ ಮಾತಾಡ್ಸಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಕೆಯಿಂದಲೇ ಇಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಸೊ ಮಾತನಾಡುವಂತಹ ನಿಟ್ಟಿನಲ್ಲಿ ನೋಡೋದಾದ್ರೆ ಮಾತನಾಡ್ದಲೇ ಇರಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇದರಿಂದ ವಿಚಲಿತ ಆಗ್ಬಿಟ್ಟಿದ್ದಾಳಂತೆ ಪವಿತ್ರ. ಸೊ ಏನಾದರೂ ನಾಟಕನ ಇದು ಅಂತ, ಅಂದರೆ ಊಟ ಗೀಟ ಎಲ್ಲ ಬಿಟ್ಟರೆ, ನಿತ್ರಾಣಗೊಂಡ್ಬಿಟ್ರೆ ಒಂದು ಸ್ವಲ್ಪ ಅನುಕಂಪ ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನನ ದರ್ಶನ್ನಿಂದ ಅನ್ನುವಂಥ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಎದ್ದೇಳ್ತವೆ. ಸೊ ಆ ಪ್ರಶ್ನೆಗಳು ಕೂಡ ಇಲ್ಲಿ ಉಡ್ಕೊಳ್ತಾ ಇದ್ದಾರೆ. ಊಟ ನಿದ್ದೆ ಬಿಟ್ಟು ನಿತ್ರಾಣಗೊಂಡಿರುವಂಥದ್ದು ಪವಿತ್ರ ಭೇಟಿಗೆ ಆಗಮಿಸಿದ್ದಾರೆ. ಅವರ ಕುಟುಂಬಸ್ಥರು, ತಾಯಿ ಶೋಭಾ, ತಂದೆ ಪುಟ್ಟಣ್ಣ ಆಗಮಿಸಿದ್ದಾರೆ. ಮಗಳನ್ನು ನೋಡ್ಲಿಕ್ಕೋಸ್ಕರ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂದಿದ್ರು, ನೋಡಿದ್ದಾರೆ ಮಗಳನ್ನು. ಕಳೆದ 3 ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇರುವಂಥದ್ದು ಪವಿತ್ರ. ನಿತ್ರಾಣದಿಂದ ಬಳಲಿಕೆ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನ
ಪಡಿತಾ ಇದ್ದಾರೆ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂಥದ್ದು. ಸೊ ಹೀಗಾಗಿ ಅಲ್ಲೇ ಟ್ರೀಟ್ಮೆಂಟನ್ನು ಕೊಡಲಾಗ್ತದೆ. ಬಿಕಾಸ್ ಮೇಜರ್ ಆದರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ, ಆದರೆ ಅಂಥದ್ದೇನು ಮೇಜರ್ ಇಲ್ಲ ಅಲ್ವಾ. ಬರೀ ಸುಸ್ತಾಗಿರುವಂಥ ಕಾರಣಕ್ಕೋಸ್ಕರ ಅಲ್ಲೇ ಟ್ರೀಟ್ಮೆಂಟನ್ನು ಕೊಡಿಸಬಹುದು. ಅಲ್ಲೇ ಆಸ್ಪತ್ರೆ ಇದೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.